विदर लोकसभा के लिए मराठा समाज ने आज बिदर जिले में बैठक लेकर आने वाले लोकसभा चुनाव में मराठा समुदाय ने उम्मीदवार उतारने की तैयारी दिखाई। बिदर जिले के लोकसभा में मराठा समाज निर्णय रहने से बिदर से रामदास पाटिल की रिपोर्ट देखिए। छत्रपती शिवाजी महाराज की पैशी आडनावाची मंडळी होती। मी तिसऱ्यांदा मी फाडून बाहेर येतो की काय म्हणजे गडगडाट व्हावा, ढगांचा गडगडाट व्हावा, कमानीतून माल सुटावा, याप्रमाणे या मुलीच्या मुखातून एकदम सपकन अक्षर बुधवार दिवस ನಿಮಗೆ ಹೇಳಿದ ಪ್ರಕಾರ ಇವತ್ತು ಎಲ್ಲ ಲೋಕಸಭಾ ಕ್ಷೇತ್ರದಿಂದ ಎಲ್ಲ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ರಿಂದ ಜನ ಬಂದಿದ್ರು, ಚರ್ಚೆ ಆಯಿತು। ಒಂದು ತೀರ್ಮಾನ ಏನಪ್ಪ ಅಂತಂದರೆ ನಮ್ಮ ಕ್ಯಾಂಡಿಡೇಟ್ ಇದ್ದೇ ಇರ್ತಾನೆ। ಈಗ ಯಾರು ಅನ್ನೋದು ನೆಕ್ಸ್ಟ್ ಕ್ವೆಶ್ಚನ್। ಈಗ ನಾವು 4-5 ಜನ ನಾಮಿನೇಷನ್ ತುಂಬಬೇಕು ಅಂತ ಒಂದು ನಿರ್ಣಯ ತಗೊಂಡಿದ್ದೀವಿ। ಅದರಲ್ಲಿ 3-4 ಜನ, 5 ತುಂಬಿದರೆ 4 ಜನ, 4 ತುಂಬಿದರೆ 3 ಜನ ತೆಗೆದುಕೊಂಡು ಒಬ್ಬ ಕ್ಯಾಂಡಿಡೇಟ್ ಡೆಫಿನೆಟ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ। ಇದು ಒಂದು 2 ದಿವಸ ಅವಕಾಶ ಕೊಡಿ, ಖಂಡಿತವಾಗಿ ನಾವು ಹೇಳ್ತೀವಿ ಯಾರು ಅನ್ನೋದು। ಒಂದು ಮಾತು ನಿಜ, ನಾವು ನಮ್ಮ ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಯಾವ ಪಕ್ಷದಿಲ್ಲ ಅಂತ ನಾವು ಡೆಫಿನೆಟ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ। ಆಮೇಲೆ ಯಾರು ಅನ್ನೋದು ಗೊತ್ತಾಗುತ್ತೆ, ಸ್ವಲ್ಪ ಅವಕಾಶ ಕೊಡಿ, ಕೆಲವು ಮತ್ತೆ ಚರ್ಚೆ ಮಾಡಿ ನಿಮ್ಮ ಮುಖಾಂತರ ಮತ್ತೆ ತಿಳಿಸ್ತೀವಿ। ಅರೌಂಡ್ 400-500 ಜನ ಇದೆ। ಈಗ ನೋಡಿ 10 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಮರಾಠರು। ಈಗ ನಮ್ಮ ಮೇಲೆ ಅನ್ಯಾಯ ಆಗಿದೆ ಅಂತಂದರೆ ಅವರೆಲ್ಲ ವಿಚಾರ ಮಾಡಬೇಕು, ಅವ್ರು ಏನು ಮಾಡಬೇಕಂತ। ಅವರಿಗೆ ಕೊಟ್ಟಿರೋದು ಸ್ವಾತಂತ್ರ್ಯ, ಅಂಬೇಡ್ಕರ್ ಹೇಳ್ತಲ್ಲ, ಒಬ್ಬ ಪಕ್ಷದಲ್ಲಿ ನೀವು ಸೇರ್ತೀರಿ, ಆ ಪಕ್ಷದಲ್ಲಿ ನಿಮಗೇನೋ ಬೆಲೆ ಇಲ್ಲ, ಏನೋ ನಿಮಗೆ ಅವಕಾಶ ಇಲ್ಲ ಅಂತಂದರೆ ಅವ್ರನ್ನ ವಿಚಾರ ಮಾಡ್ತಾರಲ್ಲ। ಹಾಗಾಗಿ ನಾವು ಕೂಡ ಕೆಲವು ಅಲ್ಲಿ BJPಗೆ ವೋಟ್ ಮಾಡ್ಬೋದು, ಕೆಲವು ಇಂಡಿಪೆಂಡೆಂಟ್ಗೆ ಮಾಡ್ಬೋದು, ಅದು ಅವ್ರದ್ದು ಅಭಿಪ್ರಾಯ। ಬಟ್ ನಾವು ತಿಳಿಸಿ ಹೇಳ್ತೀವಿ ಯಾಕೆ। ಈಗ ನಿಮಗೊಂದು ಮಾತು ಹೇಳ್ತೀವಿ, ನಿನ್ನೆ ನಿತಿನ್ ಗುತ್ತೇದಾರ್ಗೆ BJP ತಗೊಂಡ್ರು, ಯಾಕೆ ತಗೊಂಡ್ರಮ್ಮ ಹೇಳಿ? ನಿತಿನ್ ಗುತ್ತೇದಾರ್ ಯಾಕಂದ್ರೆ ಅವರು ಸಾಕಷ್ಟು ವೋಟ್ಸ್ ತಗೊಂಡ್ರು ಆನಂದಪುರ್ನಲ್ಲಿ। ಸೊ ನಾವು ವೋಟ್ ವಿಡ್ರಾಲ್ 4 ಜನ ತೆಗೆದು ಒಬ್ಬ ಕ್ಯಾಂಡಿಡೇಟು ನಕ್ಕಿ ಚುನಾವಣೆಯಲ್ಲಿ ಭಾಗವಹಿಸ್ತಾನೆ। ಆಮೇಲೆ ಅಗದಿ ಪ್ರಖರ ರೀತಿಯಿಂದ ಅದು ನಾವು ಚುನಾವಣೆ ಲಡಿಸ್ತೇವೆ ಅಂತ ಇವತ್ತು ಹೇಳ್ತಾ ಇದ್ದೀವಿ। ನಮಗೋಸ್ಕರ ಒಂದು ಮರಾಠ ಸಮುದಾಯದಿಂದ ಒಂದು ಕ್ಯಾಂಡಿಡೇಟ್ ಆಗಲೇಬೇಕು। ನಾವು ಯಾರ್ಯಾರ ಮನೆಗೆ ಹೋಗಬೇಕು, ಯಾರ್ಯಾರಿಗೆ ಕಾಲು ಬಿಡಬೇಕು। ನಾಳೆ TP ZP ಭಾಳಷ್ಟು ಎಲೆಕ್ಷನ್ ಬರ್ತವೆ ಸಹಕಾರ ಕ್ಷೇತ್ರದಾಗಲಿ, ನಮಗೆ ಯಾರೂ ಕರೀತಾ ಇಲ್ಲ, ನಮಗೆ ಯಾರೂ ನೋಡ್ತಾ ಇಲ್ಲ। ಅದಕ್ಕೋಸ್ಕರ ಸ್ವಾಭಿಮಾನಗೋಸ್ಕರ ನಮ್ಮ ಪಕ್ಷದ ನಮ್ಮ ಮರಾಠ ಜನಾಂಗದವ್ರು ಕೆಲವು ಲೀಡರ್ ಇದಿರ್ಬೇಕು, ಅವ್ರು ಬರ್ತಾರೋ ಬಿಡ್ತಾರೋ, ಕೆಲವು ಪಕ್ಷ ಗುರುತಿಸ್ಕೊಂಡಿರ್ಬೇಕು। ಅದೆಲ್ಲ ಬಿಟ್ಟು ನಮ್ಮ ಸಮಾಜ ವತಿಯಿಂದ ಒಬ್ಬ ಕ್ಯಾಂಡಿಡೇಟ್ ನೀವು ಅಲ್ಲಿ ಕಂಟೆಸ್ಟ್ ಮಾಡಲೇಬೇಕು ಅಂತ ಎಲ್ಲರೂ ಹೇಳಿದ್ದಾರೆ। ನಾವು ಕಂಟೆಸ್ಟ್ ಮಾಡ್ತಾ ಇದ್ದೇವೆ 100ಕ್ಕೆ 100। ಎರಡನೇ ಮಾತು, 5 ಮೆಂಬರ್ಸ್ ನಾವು ನಾಮಿನೇಷನ್ ಹಾಕ್ತೇವೆ। 5 ಮೆಂಬರ್ಸ್ ನಾಮಿನೇಷನಲ್ಲಿ ಪ್ರಕ್ರಿಯೆಗಳನ್ನು ನಾಳೆ ತಗೊಂಡು ನಾವೆಲ್ಲ ಮಾಡಿಕೊಂಡು ರವಿವಾರ ದಿನ ಒಂದು ನಮ್ಮದೇ ಆದಂಥ ಒಂದು ಕೋರ್ ಕಮಿಟಿ ಕರೆದು ಅದರಲ್ಲಿ ಯಾರ್ಯಾರು ಹಾಕಬೇಕು, ಯಾರಿಲ್ಲ ಅಂತ ನಾವು ಡಿಸೈಡ್ ಮಾಡ್ತೀವಿ। ಮತ್ತು ನಾಮಿನೇಷನ್ ವಿಡ್ರಾಲ್ ದಿನ 4 ಮೆಂಬರ್ ನಾವು ವಿಡ್ರಾಲ್ ಮಾಡಿಕೊಂಡು ಒಬ್ಬರು ಕಂಟೆಸ್ಟ್ ಮಾಡೋದು। ಇಲ್ಲ, ಅವರು ಅಲ್ಲಿ ಇದ್ದರೂ ಸಹ ನಿಮ್ಮೊಂದು ಮಾತು ಹೇಳ್ತೀನಿ, ಕೆಲವರು ಭಾಳ ಬೇಗ ರಿವೋಲ್ಟ್ ಆಗ್ತಾರೆ, ಕೆಲವರು ಸೌಮ್ಯ ರೀತಿಯಿಂದ ಇರ್ತಾರೆ। ಬಟ್ ಅವರೆಲ್ಲರೂ ಫೋನ್ ಮುಖಾಂತರ ನನಗೆ ಹೇಳಿದ್ದಾರೆ, ನೀವು ಏನು ಮಾಡ್ತಾ ಇದ್ದೀರಾ, ಇಟ್ ಇಸ್ ಭಾಳ ಪರ್ಫೆಕ್ಟ್ ಇದೆ,
ಈಗ ನಾವು ನಮ್ಮ ಸ್ವಲ್ಪ ಏಜ್ ಆಗಿದೆ, ನಾವು ಎಲ್ಲರೂ ಒಂದು ಜಾಗ ಗುರುಸ್ಕೊಂಡಿದ್ದೀವಿ. ಬಟ್ ನಮ್ಮೆಲ್ಲ ಬೆಂಬಲ ನಿಮ್ಮ ಜೊತೆ ಇದೆ, ಸಮಾಜ ಜೊತೆ ಇದೆ. ಸಮಾಜ ನಮ್ಮ ಜೊತೆ ಇದೆ ಅಂತ ನಾವು ಇಲ್ಲಿ ತನಕ ಲೀಡ್ರ್ ಆಗಿ ಬಂದಿದ್ದು. ತಾವೇನೋ ಚಿಂತೆ ಮಾಡಬೇಡ್ರಿ, ತಾವು ಏನು ನಿರ್ಧಾರ ತಗೋತಾರೆ ಅದ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ.